ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ನೋಡಿ, ನಾವಿವತ್ತು ಡೈರೆಕ್ಟಾಗಿ ಒಂದು ವಿಷಯಕ್ಕೆ ಹೋಗ್ಬಿಡೋಣ. ಏನಪ್ಪ ವಿಷಯ ಅಂದರೆ ಈಗ ನಮಗೆ ಒಂದು ಬಿಟ್ಟರೆ ಇದು ಒಂದು ಮುಗಿಸಿದ್ರೆ ಇನ್ನೊಂದು ಬರ್ತೈತೆ, ಅದನ್ನು ಮುಗಿಸಿದ್ರೆ ಇನ್ನೊಂದು ಹಿಂದ್ಗಡೆನೇ ಇರುತ್ತೆ. ನಮ್ಮ ಕಷ್ಟಗಳು ಜಾಸ್ತಿ ಇದ್ದಾವೆ, ಆರ್ಥಿಕದಲ್ಲಿ ನಾವು ಸ್ವಲ್ಪ ಹಿಂದುಳಿದಿದ್ದೀವಿ, ನಮ್ಮ ಮುಂದೆ ಹೋಗೋಕ್ಕಾಗ್ತಿಲ್ಲ, ಕೈಗೆ ಸಿಗ್ತೈತೆ ಬಾಯಿಗೆ ತಿನ್ನೋಕ್ಕಾಗ್ತಿಲ್ಲ ಅನ್ನೋ ಆಲೋಚನೆಗಳು ಪ್ರತಿಯೊಬ್ಬರಲ್ಲೂ ಇದ್ದಾವೆ. ಬಟ್ ಕಷ್ಟಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತವೆ. ಹಾಗಾಗಿ ನಾವು ಮಾಡಬೇಕಾಗಿರೋ ಒಂದು ಪ್ರೋಸೆಸ್ ಅಂದರೆ ರೆಮಿಡಿ ಯಾರು ತಿಳ್ಕೊಳ್ರಿ, ನಿಮ್ಗೆ ಇಷ್ಟ ಏನು ಬಂದಿರುತ್ತೋ ಅದನ್ನು ತಿಳ್ಕೊಳ್ರಿ. ನಾನು ಕೊಡೋ ಟಿಪ್ಸ್ ಇದೊಂದೇ. ನೋಡಿರಿ, ಹೋಗಿ ಎಲ್ಲರೂ ತುಪ್ಪ ತಗೊಂಬನ್ನಿ. 1 kg 2 kg ತುಪ್ಪ ತಗೊಂಬಂದು ಮನೆಯಲ್ಲಿ ಇಡ್ರಿ. ಹೊಸ ದೀಪ ತಗೊಂಬಂದು ದೀಪ ಒಂದು ಇಟ್ಕೊಂಡಿರಿ. ಆಮೇಲೆ ಕೊಬ್ಬರಿ ಎಣ್ಣೆ 1 kg ಕೊಬ್ಬರಿ ಎಣ್ಣೆ ತಗೊಂಬನ್ನಿ. ಮಿಕ್ಕಿರೋದು ನಿಮ್ಮ ಇಷ್ಟ, ಯಾವ್ದಾರು ತಗೊಂಬಂದಿರಿ. ಸಾಂಬ್ರಾಣಿನ ಮಾತ್ರ ಮರಿದೇ ತಗೊಂಬರ್ಬೇಕು. ಸಾಂಬ್ರಾಣಿ ಇರಲೇಬೇಕು ಮನೆಯಲ್ಲಿ. ಯಾವುದೇ ಮನೆಯಲ್ಲಾಗಲಿ ಸಾಂಬ್ರಾಣಿ ಇದ್ದರೆ ಆ ಮನೆಯಲ್ಲಿ ಏನೂ ತೊಂದರೆ ಇರಲ್ಲ. ಅದು ನನಗೆ ಗೊತ್ತು ಚೆನ್ನಾಗಿ. ಇದು ಗೊತ್ತಿರೋರು ಯಾರಿಗೂ ಕಷ್ಟ ಅನ್ನೋದು ಇರಲ್ಲ. ನಾನು ಫೇಸ್ ಮಾಡ್ತೀನಿ ಬಿರೋ ಅನ್ನೋ ಧೈರ್ಯ ಅವ್ರಿಗಿರುತ್ತೆ. ಏನಪ್ಪ ಅಂದರೆ ಶುಕ್ರವಾರ ನಾವು ಬರೀ ಇದು 11 ದಿವಸ ಮಾಡಬೇಕು. ಡೈಲಿ ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಡೈಲಿ ಯಾರು ಮಾಡಲ್ಲ, ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ, ಯಾರು ಮಾಡಲ್ಲ. ಅದಕ್ಕೆ ಬರೀ 11 ದಿವಸ ಮಾಡಿರಿ ಸಾಕು. ನಿಮ್ಮ ಕೆಲಸಗಳು ಕೈ ಎತ್ತುತ್ತವೆ, ನಿಮಗೆ ಖಂಡಿತ ಹತ್ತವೆ. 100%ಅಲ್ಲಿ 101% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಶುಕ್ರವಾರ ಸ್ಟಾರ್ಟ್ ಮಾಡಿ. ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಮಾಡಬೇಕು. ನೀವು ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಮಾಡಬೇಕು. ಅದು ಸೂರ್ಯ ಹುಟ್ಟಿದ ಮೇಲೆ ಮಾಡಿದ್ರೆ ಪ್ರಯೋಜನ ಇಲ್ಲ, ವೇಸ್ಟ್ ಅದು. ಯಾಕಂದರೆ ಭೂಮಿ ಮೇಲೆ ಅದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ತಣ್ಣಗಿರುತ್ತೆ. ನೆಲ ತಣ್ಣಗಿರುತ್ತೆ, ಮನೆ ತಣ್ಣಗಿರುತ್ತೆ, ಎಲ್ಲ ಕಡೆನೂ ಕೋಲ್ಡಾಗೇ ಇರುತ್ತೆ. ಸೂರ್ಯ ಹುಟ್ಟಿದ ಮೇಲೆ ಏನಾಗುತ್ತೆ, ಅಲ್ಲಿರೋ ಶಕ್ತಿ, ತಣ್ಣಗಿರೋ ಗಾಳಿ ಆಗಿರ್ಬೋದು, ತಣ್ಣಗಿರೋ ವಾತಾವರಣ ಆಗಿರ್ಬೋದು, ಆ ಸೂರ್ಯನಿಗೆ ವಶಿ ಆಗ್ತವೆ. ಅದಕ್ಕೋಸ್ಕರ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ಮಾಡಬೇಕು ನಾವೇನೇ ಮಾಡಿದ್ರು. ತುಪ್ಪದಲ್ಲಿ ದೀಪನ ಅಂಟಿಸಿ, ಒಂದು ಸಾಂಬ್ರಾಣಿನ ತಗೊಂಬಂದು ಸಾಂಬ್ರಾಣಿ ಮನೆ ತುಂಬ ಹಾಕಿ ಶುಕ್ರವಾರ ಬೆಳಿಗ್ಗೆ. ಸಂಜೆ ಸೇಮ್ ಸೂರ್ಯ ಮುಳುಗೋಕ್ಕೂ ಮುಂಚೆ ಮಾಡಬೇಕು. ಸೂರ್ಯ ಮುಳುಗೋದ್ರ ಒಳಗಡೆ ಮಾಡಬೇಕು. ಸೂರ್ಯ ಮುಳುಗೋದ್ರ ಒಳಗಡೆ ಮಾಡಿ. ಆವಾಗೂ ಅಷ್ಟೇ, ಶುಕ್ರವಾರನೇ ಸಂಜೆ ತುಪ್ಪದ ದೀಪನ ಅಂಟಿಸಿ ಸಾಂಬ್ರಾಣಿನ ಹಾಕಿ. ಮಾರನೇ ದಿವಸ ಶನಿವಾರ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ದೀಪನ ಅಂಟಿಸಿ ಧೂಪನ ಹಾಕ್ಕೊಂಡಿರಿ. ಮೊದಲನೇ ದಿವಸ ನಿಮಗೇನು ಅನಿಸಲ್ಲ, 2ನೇ ದಿವಸನೂ ಏನೂ ಅನಿಸಲ್ಲ. 3ನೇ ದಿವಸ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮಗೆ ಎಂಥ ಕಷ್ಟನೇ ಇರ್ಬೋದು, ಎಂಥ ನಿಮ್ಮ ಬೆಟ್ಟನೇ ಬಂದು ತಲೆ ಮೇಲೆ ಕೂತಿದ್ರು ಸಮೇತ ಏನೋ ನಿಮ್ಮ ಮನಸ್ಸಲ್ಲಿ ತೇಲಾಡ್ದಂಗೆ ಆಗುತ್ತೆ. ನಾನು ಸಕ್ಸಸ್ ಮಾಡ್ತೀನಿ, ನಾನು ಗೆಲ್ತೀನಿ ಇದರಲ್ಲಿ ಅನ್ನೋ ಧೈರ್ಯ ನಿಮಗೆ ಬಂದೇ ಬರುತ್ತೆ. ಆಮೇಲೆ ಶನಿವಾರ ಮುಗಿದ ಮೇಲೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮಗಿಷ್ಟ ಬಂದಿರೋ ಎಣ್ಣೆಯಲ್ಲಿ ದೀಪನ ಅಂಟಿಸಿ. ಧೂಪನ ಮಾತ್ರ ಮರಿದಂಗೆ ಹಾಕ್ತಾ ಇರಬೇಕು. ಧೂಪ ಹಾಕ್ತೀರ, ಊದುಬತ್ತಿ ಅಂಟಿಸ್ತಿರ್ತೀರ. ಊದುಬತ್ತಿ ನಿಮ್ಗೆ ಇಷ್ಟ ಬಂದಿರೋದು ತಗೊಳ್ರಿ. ನಿಮಗೆ ಯಾವ ಥರ ಸುಗಂಧ ವಾಸನೆ ಬೇಕೋ ಆ ಥರದ್ದು ನೀವು ತಗೊಂಡು ಇಟ್ಕೋಬೋದು ಮನೆಯಲ್ಲಿ. ಈಗ ಅದೇನೋದು ಸೊಳ್ಳೆಗಳನ್ನ ಸಾಯಿಸಕ್ಕಂತೇಳಿ ಇದು ಬಂದಿತ್ತು, ಏನು ಊದುಬತ್ತಿಗಳು ಬಂದಿದ್ದವು. ಅವನ್ನ ಅಂಟಿಸ್ಬೇಡಿ, ಅವು ಬೇಡ. ಅವು ಪ್ರಾಣಿಹೀನ ಮಾಡ್ತಿದ್ದಾವೆ, ಬೇಡ ಅವು. ನಾವೇನು ಮಾಡಬೇಕು, ಇದೊಂದೇ. ಶುಕ್ರವಾರ ಶುರು ಮಾಡಿ, ಶುಕ್ರವಾರದೊಳಗಡೆ ನಮಗೆ ಎಷ್ಟಾಗುತ್ತೆ, 8 ದಿವಸ ಆಗುತ್ತೆ. 9, 10, 11 ಸೋಮವಾರಕ್ಕೆ ನಿಮ್ಮ ಪೂಜೆ ಮುಗಿದೋಗುತ್ತೆ. 2-3 ದಿವಸ ನಿಮಗೇನು ಅನಿಸಲ್ಲ. ಯಾಕೆ ಅಂದರೆ ನಾವು ಈಗ ಇರೋ ಜಾಗ ಎಂಥದ್ದು ಅಂತಂದರೆ, ಈಗ ಇರೋ ಪ್ರಪಂಚನೇ ಕಚಡ ಪ್ರಪಂಚ. ಕಚಡ ಸ್ಮೆಲ್ಲು, ಗಾರ್ಬೇಜ್ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಆ ಒಂದು ಸ್ಮೆಲ್ಗೆ ನಾವು ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಈಗ ಎಣ್ಣೆ ಹೊಡೆಯೋನು ಎಣ್ಣೆಗೆ ಅಡಿಕ್ಟ್ ಆಗಿರ್ತಾನಲ್ಲ, ಆ ಥರ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ.
ನಮಗೆ ಏನಾದರೂ ಹೀಟಾಗಿ ಇರಬೇಕು, ಕಹಿಯಾಗೇ ಇರಬೇಕು, ಸಿಹಿ ನಮಗೆ ಬೇಡ ಅನಿಸುತ್ತೆ. ಹಾಗಾಗಿ ಕೋಪತಾಪಗಳಿದ್ದೇ ಇರ್ತವೆ. ಇವು ಹೋಗಬೇಕು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ದೇವಸ್ಥಾನದಲ್ಲಿ ನೆಮ್ಮದಿ ಸಿಗುತ್ತೆ. ಹೆಂಗೆ ಸಿಗುತ್ತೆ? ನೀವು ಹೇಳ್ತಿದ್ದೀರಲ್ಲ, ಹೆಂಗೆ ಸಿಗುತ್ತೆ ದೇವಸ್ಥಾನದಲ್ಲಿ ನೆಮ್ಮದಿ? ಸಿಗಲ್ಲ ಅಂತ ಅಂದ್ಕೋಬೋದು. ಮನೆಯಲ್ಲಿ ದೊಡ್ಡವರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ರಿಯಪ್ಪ ಅಂತ. ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶುಭ್ರವಾಗಿ ಸ್ನಾನ ಮಾಡ್ಕೊತೀವಿ ಮನೆಯಲ್ಲಿ ಎಲ್ಲರೂ, ನಾವು ನಮ್ಮ ಮನೆಯವರು ಅವರ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಒಂದು 5ರಿಂದ 10 ನಿಮಿಷ ಅಲ್ಲಿರ್ತೀವಲ್ಲ, ಆ ಟೈಮಲ್ಲಿ ನಮ್ಮ ಆಲೋಚನೆ, ನಮ್ಮ ಮೈಂಡ್ಸೆಟ್ಟು ಹೆಂಗಿರುತ್ತೆ ಹೇಳಿ? ನೆಮ್ಮದಿಯಾಗಿರ್ತೀವಿ. ಅಂದರೆ ಯಾಕೆ ಹೇಳಿ? ದೇವರು ಅನ್ನೋ ಆಲೋಚನೆ ಮನಸ್ಸಲ್ಲಿರುತ್ತೆ. ಅವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರಿಗೆ ಕಾಪಾಡ್ತಾರೆ, ನಮ್ಮನ್ನು ದೇವ್ರು ಕಾಪಾಡ್ತಾರೆ ಅನ್ನೋ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆ ಅದರ ಮೇಲೆ ಗಮನ ಇರುತ್ತೆ. ಹಾಗಾಗಿ ನಿಮ್ಮ ಕಷ್ಟಗಳೆಲ್ಲ ಮರೆತೋಗ್ತೀರ. ಅಲ್ಲಿ ಈ ಊದುಬತ್ತಿ ಅಂಟಿಸಿರ್ತಾರೆ, ಕರ್ಪೂರ ಅಂಟಿಸಿರ್ತಾರೆ, ಮತ್ತು ಕಾಮಕಸ್ತೂರಿ ಮತ್ತು ತುಳಸಿ ಎಲೆಗಳು, ತಿರ್ಗಾ ನೈವೇದ್ಯಗಳು, ಅದು ಬಿಟ್ಟರೆ ಹೂಗಳು, ಸೌಗಂಧ ವಾಸನದ ಹೂಗಳು ಮತ್ತು ಇದು ಏನು ತುಪ್ಪ ಎಣ್ಣೆ ಯಾವ್ಯಾವ ಇಟ್ಕೊಂಡಿರ್ತಾರೆ, ಅವುಗಳಲ್ಲಿ ದೀಪ ಎಲ್ಲ ಅಂಟಿಸ್ತಿರ್ತಾರೆ. ಅಲ್ಲಿಯ ವಾತಾವರಣ ಹೆಂಗಿರುತ್ತೆ ಅಂತಂದರೆ ದೇವಸ್ಥಾನದಲ್ಲಿ ಅವಕ್ಕೆ ಸಂಬಂಧಪಟ್ಟಿರೋ ಥರನೇ ಇರುತ್ತೆ ದೇವರ ಗುಡಿಯಲ್ಲಿ. ಅದಕ್ಕಾಗಿ ನಾವು ಅಲ್ಲಿ ಹೋಗಿ ಕುತ್ಕೊಂಡಾಗ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿ ಕುತ್ಕೊಂಡಾಗ ಕರ್ಪೂರ, ಊದುಬತ್ತಿ, ಈ ಒಂದು ಪತ್ರೆ, ಇವೇನೇನು ಇಟ್ಕೊಂಡಿರ್ತೀವೋ ಅದಕ್ಕೆ ಅನುಗುಣವಾಗೇ ಇರುತ್ತೆ. ಅಲ್ಲಿ ವಾತಾವರಣವೂ ಸೆಟ್ ಆಗಿಬಿಟ್ಟಿರುತ್ತೆ. ಅಲ್ಲಿರೋ ಗಾಳಿ ವಾತಾವರಣ, ಅಲ್ಲಿರೋ ಒತ್ತಡ ಎಲ್ಲ ಅದಕ್ಕೆ ಕರೆಕ್ಟಾಗಿ ನಿಂತ್ಕೊಂಡಿರುತ್ತೆ. ಆ ಟೈಮಲ್ಲಿ ನಾವು ಯೋಚನೆ ಮಾಡೋದು ದೇವರು ಅಂತ ಅಂದ್ಕೊತಿರ್ತೀವಿ. ಆ ಟೈಮಲ್ಲಿ ನಾವು ಎಳೆದು ಆ ಸುಗಂಧದ ವಾಸನೆನ ಎಳೆದು ಬಾಡಿಗೆಲ್ಲ ಹಪ್ಪಳೆ ಆದಾಗ ನಮ್ಮ ಮನಸ್ಸಲ್ಲಿ ಏನೋ ತೇಲಾಡ್ದಂಗೆ ಆಗುತ್ತೆ. ಎಲ್ಲ ಮರ್ತೋಗ್ತೀವಿ, ಕಷ್ಟಗಳೆಲ್ಲ ಮರ್ತೋಗ್ತೀವಿ. ನನಗೆ ದೇವ್ರು ಕಾಪಾಡ್ತಾರೆ, ನನಗೆ ಧೈರ್ಯ ತುಂಬೈತಿ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಂತ ದೊಡ್ಡವ್ರು ಹೇಳೋದು. ಅದೇ ಕೆಲಸ ಮನೆಯಲ್ಲಿ ಮಾಡ್ತಾಯಿರಿ, ದೇವಸ್ಥಾನಕ್ಕೂ ಹೋಗಿ ಬರ್ತೀರಿ. ಹೋಗಿ ಬನ್ನಿ, ಒಳ್ಳೆಯದಾಗುತ್ತಲ್ಲ. ಸೀದಾ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ. ಮನೆಯಲ್ಲಿ ತುಪ್ಪದಲ್ಲಿ ದೀಪ ಅಂಟಿಸಿ, ಶುಕ್ರವಾರ ಧೂಪನ ಹಾಕಿ, ಶನಿವಾರ ಕೊಬ್ಬರಿ ಎಣ್ಣೆಲಿ ಅಂಟಿಸಿ ಧೂಪನ ಹಾಕಿ, ಮಿಕ್ಕಿದ ವಾರದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕಿ ಪೂಜೆ ಮಾಡ್ತಾ ಇರ್ರಿ. ಆ ಒಂದು ಸುಗಂಧದ ವಾಸನೆ ನಿಮ್ಮ ಮನೆಯಲ್ಲಿ ಕೂಡ ತುಂಬಿಕೊಳ್ಳುತ್ತೆ. ಆವಾಗ ನೀವು ಹೊರಗಡೆ ಎಷ್ಟೇ ಒದ್ದಾಡಿದ್ರೂ ಮನೆ ಒಳಗಡೆಗೆ ಬಂದರೆ ನೆಮ್ಮದಿ ಸಿಗುತ್ತೆ. ಎಂಥ ಕಷ್ಟನೇ ಆಗಲಿ ನಾನು ಹೊಡಿತೀನಿ ಅನ್ನೋ ಬಲ ನಿಮಗೆ ಸಿಗುತ್ತೆ. ನೋಡಿ, ಇದನ್ನು ಮಾಡಿ 100ಕ್ಕೆ 101% ನಾನು ಗ್ಯಾರಂಟಿ ಕೊಡ್ತೀನಿ. 11 ದಿವಸ ಮಾಡಿ, 11 ದಿವಸದ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳು ಆಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮುಖಾಂತರ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ದಯವಿಟ್ಟು ಈ ಒಂದು ಕೆಲಸನ ಮಾಡಿ ನೋಡಿ. ಯಾಕಂದರೆ ಈಗಿರೋ ಸಿಮ್ಟಮ್ಸ್, ಹೊರಗಡೆ ಇರೋ ನಮ್ಮ ಪ್ರಪಂಚದಲ್ಲಿರೋ ಸಿಮ್ಟಮ್ಸ್ ಎಲ್ಲನೂ ಕೆಟ್ಟದ್ದವೆ, ಎಲ್ಲ ಕೆಟ್ಟವೆ. ಅದಕ್ಕೆ ನೆಕ್ಸ್ಟು ವಿಡಿಯೋದಲ್ಲಿ ಎಲ್ಲರೂ ಮೀಟ್ ಆಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಏನಾದ್ರು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಲ್ ಅಂತ ಹೊಡೀರಿ.